ಕಲಬುರಗಿಯಲ್ಲೂ ಕೂಡ ಒಂದು ಮತಗಟ್ಟೆಯಲ್ಲಿ 1 ಗಂಟೆ ತಡವಾಗಿ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಮತಯಂತ್ರದಲ್ಲಿ ತಾಂತ್ರಿಕ ದೋಷ ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಮತದಾನ ಪ್ರಕ್ರಿಯೆ 1 ಗಂಟೆ ವಿಳಂಬ ಆಗಿತ್ತು. ಅಷ್ಟಗಾ ಗ್ರಾಮದಲ್ಲಿ ಮತ ಹಾಕೋಕೆ ಬಂದಂತಹ ಮತದಾರರು ಪರದಾಡಿದಂತಹ ಸನ್ನಿವೇಶ ಕಂಡುಬಂತು. ಬೆಳಗ್ಗೆ ಬೇಗ ಬಂದು ವೋಟ್ ಹಾಕೋಗೋಣ ಅಂತ ಬಂದಿದ್ರು ಅಷ್ಟಗಾ ಗ್ರಾಮದಲ್ಲಿ ಜನ. ಬಟ್ 1 ಗಂಟೆ ತಡ ಆಯಿತು ಇವಿಎಂ ಮಷೀನ್ ನಲ್ಲಿ ಪ್ರಾಬ್ಲಮ್ ಆಗಿದ್ದಕ್ಕೆ. ಮತಗಟ್ಟೆ ಸಂಖ್ಯೆ 146ರಲ್ಲಿ ಇವಿಎಂ ಮಷೀನ್ ನಲ್ಲಿ ತಾಂತ್ರಿಕ ದೋಷ ಕಂಡುಬಂತು. ಸುಮಾರು 1 ಗಂಟೆ ಕಾಲ ಜನ ವೇಟ್ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಕಲಬುರಗಿಯಲ್ಲಿ ಮತಗಟ್ಟೆಯೊಂದರಲ್ಲಾಗಿರುವಂತಹ ಸಮಸ್ಯೆ ಇದು. ಶಿರಸಿನಲ್ಲೂ ಅದೇ ರೀತಿ ಸಮಸ್ಯೆ ಆಗಿದೆ. 3/4 ಗಂಟೆಯಿಂದ ಜನ ವೇಟ್ ಮಾಡ್ತಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಮತಗಟ್ಟೆ ಸಂಖ್ಯೆ 146ರಲ್ಲಿ ಈ ರೀತಿಯಾದಂತಹ ಪ್ರಾಬ್ಲಮ್ ಆಯಿತು. 1 ಗಂಟೆ ಕಾಲ ಜನ ವೇಟ್ ಮಾಡುವಂತಹ ಸಿಚುವೇಶನ್ ನಿರ್ಮಾಣ ಆಗ್ಬಿಡ್ತು. ಗಮನಿಸ್ತಾ ಇದ್ದೀರಿ ದೃಶ್ಯವನ್ನ. ಇದು ಕಲಬುರಗಿಯ ಅಷ್ಟಗಾ ಗ್ರಾಮದಲ್ಲಿರುವಂತಹ ಮತಗಟ್ಟೆ ಸಂಖ್ಯೆ 146ರ ದೃಶ್ಯ. ಇಲ್ಲಿ ಇವಿಎಂ ಮಷೀನ್ ಪ್ರಾಬ್ಲಮ್ ಆಗಿ 1 ಗಂಟೆಗಳ ಕಾಲ ಮತದಾನ ಪ್ರಕ್ರಿಯೆ ಸ್ಟಾಪ್ ಆಗಿದ್ದು, ಮತದಾನ ಪ್ರಕ್ರಿಯೆ 1 ಗಂಟೆ ವಿಳಂಬ ಆಗಿ ಆರಂಭ ಆಯಿತು. ಜನ ಮೊದಲೇ ಬಂದಿದ್ರು, ಬಂದು ಕಾಯ್ತಾ ಕೂತಿದ್ರು ಎಷ್ಟು ಹೊತ್ತಿಗೆ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಹೇಳಿ. ಎಲ್ಲರೂ ಫ್ಯಾಮಿಲಿ ಸಮೇತ ನಾವು ಬಂದು ಇವತ್ತು ಬೆಳಿಗ್ಗೆ ವೋಟ್ ಮಾಡೀವಿ. ಇಷ್ಟು ಜನ ಕ್ಯೂ ನೋಡಿ ಮೋಸ್ಟ್ಲಿ ಬೆಂಗಳೂರಿಗಿಂತನೂ ಜಾಸ್ತಿ ವೋಟಿಂಗ್ ಪರ್ಸೆಂಟೇಜ್ ಇಲ್ಲಿ ಆಗ್ಯದ್ರಿ. ಸೊ ಅದಕ್ಕೆ ವಿ ಆರ್ ವೆರಿ ಹೋಪ್ಫುಲ್ ದ್ಯಾಟ್ ಬಿಗ್ ವಿನ್. ನೀವು ಎಲೆಕ್ಷನ್ ಪ್ರಚಾರದಾಗಿದ್ರಿ? ಇಲೆಕ್ಷನ್ ಪ್ರಚಾರ ಅಂದ್ರೆ ಹೋಗ್ತಿದ್ದೆ ಅವಾಗವಾಗ, ಬಟ್ ಸಣ್ಣ ಮಗಳಿದ್ದಾಳೆ, ಸೊ ಅದಕ್ಕೋಸ್ಕರ ಹಾಕಿ ಬಿಟ್ಟು ಇರೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಅನ್ಅವಾಯ್ಡೇಬಲ್ ಇತ್ತು. ಆದರೆ ಟೈಮ್ ಸಿಕ್ಕಾಗ ನಮ್ಮ ತಾಯಿಯವ್ರ ಜೊತೆ ಹೋಗ್ತಾ ಇದ್ದೆ. ಹೆಂಗಿತ್ತು ರೆಸ್ಪಾನ್ಸ್ ಭಾಳ ಚಲೋ ಐತ್ರಿ. ಅದೇ ನಮ್ಮ ತಾಯಿಯವ್ರು ಹೇಳ್ದಂಗೆ ನೀವು ಇಲ್ಲಿ ಬಂದಿಲ್ಲ ಅಂತಂದ್ರು ಸರ್ ಮಾಡಿರೋ ಕೆಲಸ ನಾವು ಎಲ್ಲ ಕಣ್ಮುಂದೆ ಇವೆ. ಸೊ ಅದಕ್ಕೆ ನಾವು 100% ಗೆಲ್ಲಿಸ್ತೀವಿ ಅಂತಲೇ ಅವ್ರದ್ದು ರೆಸ್ಪಾನ್ಸ್ ಇತ್ತು ರೀ. ಹಾಂ, ಗ್ಯಾರಂಟಿ 100%. ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಮಾರ್ಜಿನಲ್ಲಿ ನಮ್ಮ ತಂದೆ ಗೆಲ್ತಾರೆ. ಈ ಸಾರಿ ನಿಮ್ಮ ಫಾದರ್ನ ಏನಂದ್ರೆ ನೆಗೆಟಿವ್ ಆಗಿ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಅದೆಲ್ಲ ಏನು ವರ್ಕೌಟ್ ಆಗಲ್ಲ? ಇಲ್ಲ, ಅದೆಲ್ಲ ಏನು ಎಫೆಕ್ಟ್ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ತಂದೆ ಮಾಡಿದ ಕೆಲಸ ಅಭಿವೃದ್ಧಿ ಜನ ನೋಡ್ಯಾರ. ಸೊ ನಮ್ಮ ತಂದೆ ಕೆಲಸ ನೋಡಿ ಜನ ವೋಟ್ ಹಾಕ್ತಾರೆ. ಸೊ ಅದೇನು ಎಫೆಕ್ಟ್ ಆಗಂಗಿಲ್ಲ. 100%. ಮೆಂಟಾಲಿಟಿ ಚೇಂಜ್ ಆಗ್ಯದ ಜನದ ಮೆಂಟಾಲಿಟಿ ಚೇಂಜ್ ಆಗ್ಯದ್ರಿ. ಯಾಕಂದ್ರೆ ಆ್ಯಕ್ಚುಲಿ ನೋಡಿ, ಜಾತಿ ನೋಡಿ ಯಾರು ಜನಸೇವೆ ಮಾಡ್ತಾರಂತದೇನ್ರಿ. ಇದೇ ಜಾತಿಯವ್ರು ಜನಸೇವೆ ಮಾಡ್ತಾರೆ, ಅದ ಜಾತಿಯವ್ರು ಮಾಡ್ತಾರೆ. ಅದ ಈಗ 4ನೇ ಸರಿ ಆಯಿತು, 5ನೇ ಬಾರಿ ಈಗ ನಿಂತಿರೋದು ಬಿಗ್ ಎಕ್ಸಾಂಪಲ್ ಅದಕ್ಕೆ. ಸೊ ಇದೇ ಜಾತಿಯವರ ಜನ ಪರವಾಗಿ ಅಭಿವೃದ್ಧಿ ಮಾಡ್ತಾರೆ, ಇಲ್ಲ ಜನಸೇವೆ ಮಾಡ್ತಾರೆ ಅಂತ ಏನೂ ಇಲ್ಲ. ಸೊ ಅದರಿಂದ ನಮ್ಮಪ್ಪ ಈಗ ಇಷ್ಟು ಸರ್ತಿ ಗೆದ್ದು ಬಂದ್ರೆ ಇದು ಸರ್ತಿ ಗೆದ್ಕೊಳ್ತಾರೆ. ಆ ಥರ ಯಾವತ್ತೂ ಆಗೇ ಇಲ್ರಿ. ಯಾಕಂತಂದ್ರೆ ನಮ್ಮಪ್ಪ ಯಾವತ್ತೂ ಯಾರಿಗೂ ಡಿಸ್ಕ್ರಿಮಿನೇಟ್ ಮಾಡೇ ಇಲ್ಲ. ಎಲ್ಲರನ್ನೂ ಸರಿಯಾಗಿನೇ ನೋಡ್ಯಾರ, ಎಲ್ಲರನ್ನೂ ಬೆಳೆಸ್ಯಾರ. ಆಮೇಲೆ ಅವ್ರು ಯಾವತ್ತೂ ಆ್ಯಕ್ಚುಲಿ ಅವರು ಆಸೆಪಟ್ಟು ಟಿಕೆಟ್ ಕೇಳಿ ಯಾವತ್ತೂ ಬಂದೇ ಇಲ್ಲ. ಅವರು ಟ್ಯಾಲೆಂಟನ್ನು ನೋಡಿ ಅವ್ರಿಗೆ ಪಾರ್ಟಿಯವ್ರು ಕೊಟ್ಟಿದ್ದು ಫಸ್ಟ್ ಟೈಮು ಆಯಿತು ಆ್ಯಂಡ್ ಈ ಟೈಮು ಆಯಿತು. ಸೊ ಅದಕ್ಕೆ ಆ ಟೈಪ್ ಏನಿಲ್ಲ ರೀ. ಥ್ಯಾಂಕ್ ಯು. ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇರುವುದು. ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಪ್ರಕ್ರಿಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ. ಎಷ್ಟು ಉತ್ಸಾಹ ಕಾಣಿಸ್ತಾ ಇದೆ ಜನರಲ್ಲಿ ಅನ್ನುವಂಥದ್ದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಸರತಿ ಸಾಲಿನಲ್ಲಿ ನಿಂತು ಕಾಯ್ತಾ ಇರುವಂತಹ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಬೆಳಬೆಳಗ್ಗೆಯೇ ಮತಗಟ್ಟೆಗೆ ಆಗಮಿಸಿ ಮತದಾನ ಪ್ರಕ್ರಿಯೆಯಲ್ಲಿ ಚಿಕ್ಕೋಡಿಯಲ್ಲಿ ಮತದಾರರು ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಗದಗದಲ್ಲಿ ಮತಗಟ್ಟೆಗೆ ಪೂಜೆಯನ್ನ ಸಲ್ಲಿಸಲಾಗಿದೆ.
ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬರ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಚುನಾವಣಾ ಅಧಿಕಾರಿಗಳು. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ವೋಟಿಂಗ್ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಆದರೂ ಬಹಳ ತೀವ್ರ ಮಟ್ಟದಲ್ಲಿರುವಂತಹ ಬಿಸಿಲಿನ ಕಾರಣದಿಂದಾಗಿ 11 ಗಂಟೆಯ ನಂತರದಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ನಿಧಾನ ಆಗ್ಬಿಟ್ರೆ ಅನ್ನುವಂಥ ಆತಂಕವೂ ಪಕ್ಷಗಳ ನಾಯಕರಿಗೆ, ಅಭ್ಯರ್ಥಿಗಳಿಗೆ ಇರುವುದು. ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದೆ. ಜಿಎಂ ಸಿದ್ದೇಶ್ವರ್ ತಮ್ಮ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಜೊತೆಗೂಡಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಹುಬ್ಬಳ್ಳಿನಲ್ಲಿ ಹಾಗೆ ಬಾಗಲಕೋಟೆಯಲ್ಲಿ ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಮೇಡಮ್ ತಲೆ ಹೊಟ್ಟದ ಓಕೆ 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 ಏ ಅಣ್ಣ ಹೇಳ್ಬೇಡಿ ಸರಿ ಮಾಡ್ಬೇಕಪ್ಪ ಸರಿ ಸರಿ ನೀ ಸರಿ ಬಿಡಿ ಬಿಡಲ್ಲ ಓ ಮೇಡಮ್ ತಳಗ್ರಿ. ಅಭ್ಯರ್ಥಿಗಳು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರು ಮತಗಟ್ಟೆಗೆ ಆಗಮಿಸಿ ಶಿಕಾರಿಪುರದಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಪತ್ನಿ ತೇಜಸ್ವಿನಿ ಜೊತೆಗೂಡಿ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ BY ರಾಘವೇಂದ್ರ ಅವರು. ಇನ್ನು ಕಲಬುರಗಿಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ 2ನೇ ಬಾರಿಗೆ ಸಂಸದರಾಗೋಕೆ ಬಹಳ ಉತ್ಸಾಹದಿಂದ ಇದ್ದಾರೆ. ಅದ್ದೂರಿಯಾಗಿ ಅಬ್ಬರದ ಪ್ರಚಾರವನ್ನ ಕೂಡ ಕ್ಷೇತ್ರದಲ್ಲಿ ಮಾಡಿದ್ರು. ಮತ್ತೊಮ್ಮೆ ಗೆಲ್ಲುವಂತಹ ವಿಶ್ವಾಸದಲ್ಲಿದ್ದಾರೆ ಡಾಕ್ಟರ್ ಉಮೇಶ್ ಜಾಧವ್. ಅವರು ಕೂಡ ತಮ್ಮ ಕುಟುಂಬ ಸಮೇತರಾಗಿ ಬಂದು ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಅದಕ್ಕೂ ಮೊದಲು ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಆ ನಂತರ ಮತಗಟ್ಟೆಗೆ ಆಗಮಿಸಿದ್ರು ಡಾಕ್ಟರ್ ಉಮೇಶ್ ಜಾಧವ್. ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಬಿಜೆಪಿ ಅಭ್ಯರ್ಥಿ, ಹಾಲಿ ಸಂಸದ ತಮ್ಮ ಪತಿ GM ಸಿದ್ದೇಶ್ವರ್ ಅವರ ಜೊತೆಗೂಡಿ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಗಾಯತ್ರಿ ಸಿದ್ದೇಶ್ವರ್. ಹಾಗೆಯೇ ಬೀದರ್ನಲ್ಲಿ ಭಗವಂತ ಖೂಬಾ ಅವರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಕೇಂದ್ರ ಸಚಿವರು ಕೂಡ ಹೌದು. ಮತ್ತೊಮ್ಮೆ ಚುನಾವಣಾ ಅಖಾಡದಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮತ್ತೊಂದು ಕಡೆ ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ವಿನೋದ್ ಅಸೂಟಿ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮೊದಲ ಬಾರಿಗೆ ಚುನಾವಣಾ ಅಖಾಡದಲ್ಲಿ, ಲೋಕಸಭಾ ಚುನಾವಣಾ ಅಖಾಡದಲ್ಲಿ ವಿನೋದ್ ಅಸೂಟಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು ಬೆಳಗ್ಗೆನೆ ಮತಗಟ್ಟೆಗೆ ಆಗಮಿಸಿ. ಮತ್ತೊಂದು ಕಡೆ ಬೆಳಗಾವಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬೆಳಗಾವಿಯಲ್ಲಿ ಹಾಲಿ ಸಂಸದೆ ಮಂಗಳಾ ಅಂಗಡಿಯವರ ಬೀಗ್ರ ಆಗಿರುವಂತಹ ಜಗದೀಶ್ ಶೆಟ್ಟರ್ ಈ ಬಾರಿ ಅಲ್ಲಿ ಬಿಜೆಪಿಯ ಅಭ್ಯರ್ಥಿ ತಮ್ಮ ಕುಟುಂಬಸ್ಥರ ಜೊತೆಗೂಡಿ ಮತಗಟ್ಟೆಗೆ ಆಗಮಿಸಿ ಸೊಸೆ ಶ್ರದ್ಧಾ ಶೆಟ್ಟರ್ ಹಾಗೆಯೇ ಬೀಗರಾಗಿರುವಂತಹ ಮಂಗಳಾ ಅಂಗಡಿ ಹಾಲಿ ಸಂಸದರು ಅವರ ಜೊತೆಗೆ ಮತಗಟ್ಟೆಗೆ ಆಗಮಿಸಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ರಾಜ್ಯದ ವಿವಿಧ ಭಾಗಗಳಲ್ಲಿ ಚುನಾವಣಾ ಪ್ರಕ್ರಿಯೆ ಭರದಿಂದ ಸಾಗ್ತಾ ಇದೆ. ಸಚಿವರಾಗಿರುವಂತಹ ಈಶ್ವರ ಖಂಡ್ರೆ ಅವರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬೀದರ್ನಲ್ಲಿ ಅವರ ಪುತ್ರ ಸಾಗರ್ ಖಂಡ್ರೆ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಖಾಡದಲ್ಲಿರುವುದು. ತಮ್ಮ ಪುತ್ರನನ್ನ ಗೆಲ್ಲಿಸಿಕೊಳ್ಳುವುದಕ್ಕೆ ಚುನಾವಣಾ ಪ್ರಚಾರದ ಅಖಾಡದಲ್ಲಿ ಬಹಳ ಅದ್ದೂರಿಯಾದಂತಹ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು ಈಶ್ವರ ಖಂಡ್ರೆ ಅವರು. ಸಾಗರ್ ಖಂಡ್ರೆ ಅವರು ಕೂಡ ಅಲ್ಲೇ ಇದ್ದಾರೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಅಭ್ಯರ್ಥಿ, ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ, ಹಾಲಿ ಸಂಸದರಾಗಿರುವಂತಹ ಭಗವಂತ ಖೂಬಾ ಅವರ ವಿರುದ್ಧವಾಗಿ ಅಖಾಡದಲ್ಲಿ ಇರೋದು ಸಾಗರ್ ಖಂಡ್ರೆ ಅವರು. ಸಾಗರ್ ಖಂಡ್ರೆ ಅವರು ಕೂಡ ತಮ್ಮ ತಂದೆ ಈಶ್ವರ ಖಂಡ್ರೆ ಹಾಗೆ ಕುಟುಂಬಸ್ಥರ ಜೊತೆಗೂಡಿ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮತ್ತೊಂದು ಕಡೆ ವೀರಣ್ಣ ಚರಂತಿಮಠ್ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ರಾಜ್ಯಾದ್ಯಂತ 2ನೇ ಹಂತದ ಮತದಾನ ನಡೀತಾ ಇರುವಂತಹ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಜನ ಬಹಳ ಉತ್ಸಾಹದಿಂದ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇನ್ನು ಜನಾರ್ದನ ರೆಡ್ಡಿ ಅವರು, ಕೊಪ್ಪಳದಲ್ಲಿ ಜನಾರ್ದನ ರೆಡ್ಡಿ ಅವರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. KRPP ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರ ಪರವಾಗಿ ಪ್ರಚಾರದ ಕಾರ್ಯದಲ್ಲಿ ತೊಡಗಿದ್ರು. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರದ ಕಾರ್ಯದಲ್ಲಿ ತೊಡಗಿದ್ರು. ಜನಾರ್ದನ ರೆಡ್ಡಿ ಅವರು ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮತ್ತೊಂದು ಕಡೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಮತ್ತೊಮ್ಮೆ ಅಖಾಡದಲ್ಲಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ
ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್, ತಮ್ಮ ತಾಯಿ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಚನ್ನರಾಜ್ ಹಟ್ಟಿಹೊಳಿ ವಿಧಾನ ಪರಿಷತ್ ಸದಸ್ಯರು ಅವರ ಜೊತೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಖಾಡದಲ್ಲಿರುವುದು ಜಗದೀಶ್ ಶೆಟ್ಟರ್. ಅವರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾದಂತಹ ದೃಶ್ಯಗಳನ್ನ ಆಗಲೇ ಗಮನಿಸಿದ್ರಿ. ಈಗ ನೀವು ನೋಡ್ತಾ ಇರೋದು ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ. ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಚನ್ನರಾಜ ಹಟ್ಟಿಹೊಳಿ ಅವರ ಜೊತೆಗೂಡಿ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸುತ್ತಿದ್ದಾರೆ. ಬಹಳ ಜಿದ್ದಿನ ಫೈಟ್ಗೆ ಸಾಕ್ಷಿಯಾಗಿತ್ತು ಪ್ರಚಾರದ ಅಖಾಡ. ಬೆಳಗಾವಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಕದನ ಏರ್ಪಟ್ಟಿತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ವಾಕ್ ಸಮರಗಳಿಗೆ ಸಾಕ್ಷಿಯಾಗಿತ್ತು ಬೆಳಗಾವಿ ಲೋಕಸಭಾ ಅಖಾಡ. ಮತದಾರರು ಯಾರ ಕೈ ಹಿಡಿತಾರೆ ಎನ್ನುವಂತಹ ಕುತೂಹಲ. ಇವತ್ತು ಬೆಳಗಾವಿಯ ಮತದಾರರು ತಮ್ಮ ತೀರ್ಪನ್ನ ಬರೆಯುತ್ತಿದ್ದಾರೆ. ಇವಿಎಂ ಮಷೀನ್ ನಲ್ಲಿ ಆ ತೀರ್ಪು ಭದ್ರ ಆಗ್ತಾ ಇದೆ. ಒಂದ್ ಕಡೆ ಜನಾರ್ದನ ರೆಡ್ಡಿ ಅವರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ, ಮತ್ತೊಂದ್ ಕಡೆ ಮೃಣಾಲ್ ಹೆಬ್ಬಾಳ್ಕರ್ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬೆಳಗಾವಿಯಲ್ಲಿ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ದೇಶಾದ್ಯಂತ ಇವತ್ತು ನಡೀತಾ ಇರುವುದು 3ನೇ ಹಂತದ ಮತದಾನ ಪ್ರಕ್ರಿಯೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜಿಬಿ ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿ. ಕೆಳಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಹಸಿರು ಶಾಲನ್ನ ಹಾಕೊಂಡು ಚುನಾವಣಾ ಅಖಾಡಕ್ಕೆ ಅವರು ಧುಮುಕಿದ್ರು. ಲೋಕಸಭಾ ಚುನಾವಣೆಯ ಪ್ರಚಾರದ ಅಖಾಡದಲ್ಲಿ ಹಸಿರು ಶಾಲನ್ನ ಹಾಕೊಂಡೇ ಅವರು ಎಲ್ಲ ಕಡೆ ಪ್ರಚಾರ ಮಾಡಿದ್ದು. ಅದೇ ಹಸಿರು ಶಾಲನ್ನ ಹಾಕೊಂಡು ಇವತ್ತು ಮತಗಟ್ಟೆಗೆ ಆಗಮಿಸಿದ್ದಾರೆ ಜಿಬಿ ವಿನಯ್ ಕುಮಾರ್. ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಕ್ಷೇತ್ರದಲ್ಲಿ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಸಾಕಷ್ಟು ಕೆಲಸವನ್ನ ಕೂಡ ಮಾಡಿದ್ರು. ಬಟ್ ಕೊನೆಯ ಹಂತದಲ್ಲಿ ಟಿಕೆಟ್ ಮಿಸ್ ಆಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಮಣಿಯನ್ನ ಹಾಕುತ್ತೆ. ಹಾಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಜಿಬಿ ವಿನಯ್ ಕುಮಾರ್ ಅಖಾಡದಲ್ಲಿದ್ದಾರೆ. ತ್ರಿಕೋನ ಫೈಟ್ ನ ನಿರೀಕ್ಷೆ ಇರೋದು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ. ಮತ್ತೊಂದು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ತೀರ್ಥಹಳ್ಳಿಯಲ್ಲಿ ಆರ್ಗ ಜ್ಞಾನೇಂದ್ರ ಅವರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಶಾಸಕರಾಗಿರುವಂತಹ ಆರ್ಗ ಜ್ಞಾನೇಂದ್ರ ಮಾಜಿ ಸಚಿವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ತೀರ್ಥಹಳ್ಳಿಯಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. 4 ದೃಶ್ಯಗಳು. ಒಂದ್ ಕಡೆ ಮಾಜಿ ಸಚಿವ ಹಾಲಿ ಶಾಸಕ ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿರುವಂತಹ ಜನಾರ್ದನ ರೆಡ್ಡಿ ಅವರು ಕೊಪ್ಪಳದಲ್ಲಿ, ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೂಡಿ ಬಂದು ಮತವನ್ನ ಚಲಾಯಿಸಿದ್ದಾರೆ. ಮತ್ತೊಂದು ಕಡೆ ಕೆಳಭಾಗದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಾರೆ. ಪಕ್ಷೇತರವಾಗಿ ನಿಂತರೂ ಕೂಡ ಜಿಬಿ ವಿನಯ್ ಕುಮಾರ್ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮತ್ತೊಂದು ಕಡೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಆರ್ಗ ಜ್ಞಾನೇಂದ್ರ ಮಾಜಿ ಸಚಿವರು ಜೊತೆಗೆ ಶಾಸಕರು, ಬಿಜೆಪಿಯ ಶಾಸಕರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ದೇಶಾದ್ಯಂತ ಈ ಬಾರಿ 3ನೇ ಹಂತದಲ್ಲಿ 93 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ. 94 ಆಗಬೇಕಾಗಿತ್ತು. ಬಟ್ ಗುಜರಾತ್ನ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಅಭ್ಯರ್ಥಿಗಳು ಅಖಾಡದಲ್ಲಿ ಇಲ್ಲದೇ ಇರೋ ಕಾರಣಕ್ಕೆ ಬಿಜೆಪಿಯ ಅಭ್ಯರ್ಥಿಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಿಕ್ಕಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್, ಪ್ರತಿ ಸರಿಗಿಂತ ಈ ಸಾರಿ ನಿಮ್ಮ ವಿರುದ್ಧ ನೆಗೆಟಿವ್ ಪ್ರಚಾರ ಹೆಚ್ಚಾಯಿತು, ಅದು ಏನಾಗುತ್ತೆ? ಬೇರೆ ಯಾವುದೇ ಒಂದು ಕಾರಣ ಹೇಳಿ ಅಥವಾ ನನ್ನ ವಿರುದ್ಧ ಹೇಳಲಿಕ್ಕೆ ಏನಿಲ್ಲ ಅವರಿಗೆ. ಅದಕ್ಕೆ ಏನೇನೋ ಹೊಸ ನೆಗೆಟಿವ್ ಹುಡುಕೋ ಪ್ರಯತ್ನ ಮಾಡಿದ್ದಾರೆ. ಆದರೆ ನನಗೆ ವಿಶ್ವಾಸ ಇದೆ, ಜನತಾ ಜನಾರ್ದನ ನನ್ನ ಕೈ ಹಿಡಿತಾನೆ. ಯಾಕಂದರೆ ನಾನು ಕೆಲಸನೂ ಮಾಡಿದ್ದೇನೆ, ಮೋದಿಜಿ ಅವರ ನೇತೃತ್ವನೂ ಇದೆ. ಇಲ್ಲಿ ಧಾರವಾಡದಲ್ಲಿ ನೀವು ಎಷ್ಟು ಲೀಡ್ಲಿಂದ ಗೆಲ್ಲಬಹುದು? ಪ್ರತಿ ಸಂದರ್ಭದಲ್ಲಿ, ಪ್ರತಿ ಚುನಾವಣೆಯಲ್ಲಿ ನನ್ನ ಲೀಡ್ ಜಾಸ್ತಿ ಆಗಿದೆ. ಈ ಸರ್ತಿ ಅಭೂತಪೂರ್ವವಾಗಿ ಜಾಸ್ತಿ ಆಗುತ್ತೆ. ದೇಶದಲ್ಲಿ ಎಷ್ಟು ಸೀಟ್ ಪಾಸ್ ಮಾಡ್ಬೋದು? 370 ಸೀಟು BJP, 400 ಸೀಟ್ NDA. ಸರ್, ಈಗ ದೇವರಾಜೇಗೌಡರು DK ಶಿವಕುಮಾರ್ ಮೇಲೆ ಆರೋಪ ಮಾಡಿದ್ದಾರೆ. ಈ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ CBI ಡಿಮ್ಯಾಂಡ್ ಮಾಡ್ತಿದ್ದಾರೆ, ಏನು ಹೇಳ್ತಾರೆ? CBI ಕೊಡಬೇಕು. ಯಾಕಂದರೆ ಮಹಿಳಾ ಸುರಕ್ಷತೆ ಕರ್ನಾಟಕದಿಲ್ಲ. ಇಲ್ಲೂ ನೇಹಾ ಮರ್ಡರ್ ಕೇಸನ್ನು ನೀವು ನೋಡಿದ್ದೀರಿ. ಆಕೆ ಇಸ್ಲಾಮಕ್ಕೆ ಮತಾಂತರ ಆಗಲಿಲ್ಲ ಅಂತ ತಿಳ್ಕೊಂಡು ಆಕೆಯನ್ನು ಹೊಡೆದು ಹಾಕಿದರು. ಮತ್ತು ಬೇರೆ ಬೇರೆ ಕೇಸ್ಗಳನ್ನು ಹಿಂದೆ ನಾವು ನೋಡಿದ್ದೇವೆ. ಹಾಗಾಗಿ ನಾನು ಈ ಕೇಸನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಪ್ರಜ್ವಲ್ ರೇವಣ್ಣ ಕೇಸನ್ನು ಕೂಡ CBI ಕೊಡಬೇಕು. ಸರ್, ನಿಮ್ಮ ಸರ್ಕಾರ ಇದ್ದಾಗ ಒಂದು ಕೇಸ್ CBI ಕೊಡಲಿಲ್ಲ, ನಾವ್ಯಾಕೆ ಕೊಡಬೇಕು? ನಮ್ಮ ಕಡೆ ಆ ಟೈಮ್ದಾಗ ಅಂಥ ಯಾವ ಕೇಸು ಆಗಿಲ್ಲ. ಇವ್ರ ಕಾಲದಲ್ಲಿ ಆಗಿದೆ. ಇದು ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇರುವಂಥದ್ದು. ಈ ಸಾರಿ ಅತ್ಯಧಿಕ ಮತಗಳಿಂದ 4 ಬಾರಿಗಿಂತ ಹೆಚ್ಚು ಅಂತರದಲ್ಲಿ ಗೆಲುವು ಸಾಧಿಸ್ತೀವಿ ಅನ್ನುವಂಥ ವಿಶ್ವಾಸ ಪ್ರಹ್ಲಾದ್ ಜೋಶಿ ಅವರಿಗಿದೆ. ಕ್ಯಾಮ್ರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.